ನಮಸ್ತೆ. ತ್ರಿಬಲ್ ಟಿ ಅಕಾಡೆಮಿಗೆ ಎಲ್ರಿಗೂ ಸ್ವಾಗತ. ವಿದ್ಯೆ ಅನ್ನೋದು ಹುಲಿಯ ಹಾಲಿನಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು. ಶಿಕ್ಷಣ ಅನ್ನೋದು ಈಗಿನ ಸಮಾಜದಲ್ಲಿ ಬಹುಮುಖ್ಯ ಅಂಗವಾಗಿದೆ. ಫಾರ್ ದಟ್ ಅವರ್ ತ್ರಿಬಲ್ ಟಿ ಅಕಾಡೆಮಿ ಮೋಟೋ ಈಸ್ ಟು ಇಂಪಾರ್ಟ್ ಎಕ್ಸೆಪ್ಷನಲ್ ನಾಲೆಜ್ ಟು ಯಂಗ್ ಮೈಂಡ್ಸ್ ಆಫ್ ಅವರ್ ನೇಷನ್. Admissions are open for diploma, CET, mathematics, science and all the departments for both online and offline mode. What are the benefits that you will get in this academy? Experience and well-qualified teachers, interactions with the students, doubt clarifications during the classes, teaching using the smart board, both online and offline mode. ನಮ್ಮ ತ್ರಿಬಲ್ ಟಿ ಅಕಾಡೆಮಿ DCET ಬ್ಯಾಚ್ 22ಕ್ಕೆ 2 ಕೋರ್ಸ್ಗಳನ್ನು ಕೊಡ್ತಿದ್ದೀವಿ. ಮೊದಲನೇದಾಗಿ 6 ತಿಂಗಳ ಕಾಲ ಕೋರ್ಸ್, ಎರಡನೇದು 45 ದಿನಗಳ ಕಾಲ ಕ್ರ್ಯಾಶ್ ಕೋರ್ಸ್. ಅದರ ಜೊತೆಗೆ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಓದೋದಕ್ಕೆ ಇನ್ನೂ ಬಹಳ ಸುಲಭ ಆಗಲಿ ಅಂತ ಸ್ಟಡಿ ಮೆಟೀರಿಯಲ್ಸ್ ಸಹ ಪ್ರೊವೈಡ್ ಮಾಡ್ತಿದ್ದೀವಿ. ಆ ಸ್ಟಡಿ ಮೆಟೀರಿಯಲ್ಸಲ್ಲಿ ಸ್ಟ್ರಕ್ಚರ್ಡ್ ಸ್ಟಡಿ ಮೆಟೀರಿಯಲ್ಸ್ ಅಕಾರ್ಡಿಂಗ್ ಟು DCET ಸಿಲೆಬಸ್, ಕವರ್ಡ್ ಅಕಾರ್ಡಿಂಗ್ ಟು ಸಿಲೆಬಸ್, ಕ್ವೆಶನ್ ಪೇಪರ್ಸ್ ಆನ್ ಎವ್ರಿ ಟಾಪಿಕ್, papers followed from 2013 to last years, including the papers includes both solutions and the questions. So ಎಲ್ಲ ಸ್ಟಡಿ ಮೆಟೀರಿಯಲ್ಸು ಸಹ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಲಭ್ಯ ಇದೆ. ನಮ್ಮ DCET 22ನೇ ಬ್ಯಾಚ್ 18th ಏಪ್ರಿಲಿಂದ ಶುರುವಾಗ್ತಿದೆ. ಸೊ 21ನೇ ಬ್ಯಾಚ್ DCET ಅವರು ಶಿಕ್ಷಣನ ತಮ್ಮ ಮುಖ್ಯ ಗುರಿಯಾಗಿಟ್ಕೊಂಡು ಈ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿ ತಮ್ಮ ಎಲ್ಲ ಆದ್ಯತೆಯನ್ನು ಶಿಕ್ಷಣಕ್ಕೆ ಕೊಟ್ಟು 21ನೇ DCETಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ಕೆಲವರು ಕರ್ನಾಟಕ ಸ್ಟೇಟ್ ಟಾಪರ್ಸು ಸಹ ಆಗಿದ್ದಾರೆ. ಮೊದಲನೇದಾಗಿ ಸುಮಂತ್ ಕರ್ನಾಟಕದಲ್ಲಿ 6ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಎರಡನೇದಾಗಿ ಯತೀಶ್ ಕರ್ನಾಟಕದಲ್ಲಿ 9ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಮೂರನೇದು ಯಶವಂತ್ ಕುಮಾರ್ 14ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಇವರು ಇಷ್ಟೇ ಅಲ್ಲ, ಇವರ ಜೊತೆಗೆ ಇನ್ನೂ ಹಲವಾರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಈ DCETಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ಕೆಲವರು ವಿನಯ್ 17ನೇ ರ್ಯಾಂಕನ್ನು ತಗೊಂಡಿದ್ದಾರೆ. SM ಆಸಿಫ್ 22ನೇ ರ್ಯಾಂಕನ್ನು ತಗೊಂಡಿದ್ದಾರೆ. ಮಂಜುಳಾ M 37ನೇ ರ್ಯಾಂಕನ್ನು ತಗೊಂಡಿದ್ದಾರೆ. ವಿನಾಯಕ್ 43ನೇ ರ್ಯಾಂಕನ್ನು ತಗೊಂಡಿದ್ದಾರೆ. ಓಂಕಾರ್ 44ನೇ ರ್ಯಾಂಕನ್ನು ತಗೊಂಡಿದ್ದಾರೆ. ನಿರ್ಮಲಾ 62 ರ್ಯಾಂಕನ್ನು ತಗೊಂಡಿದ್ದಾರೆ. ಅರುಣ್ MR 91ನೇ ರ್ಯಾಂಕನ್ನು ತಗೊಂಡಿದ್ದಾರೆ. ಮಹಮ್ಮದ್ 97ನೇ ರ್ಯಾಂಕನ್ನು ತಗೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನೂ ಹಲವಾರು ಜನ 21ನೇ DCET ಎಕ್ಸಾಮ್ಸ್ಗೆ ಅಪೀರ್ ಆಗಿ ಅದರಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ ಕೆಲವರು 48 ಸ್ಟೂಡೆಂಟ್ಸು ಬಿಲೋ 500 ರ್ಯಾಂಕ್ ಒಳಗೆ ಬಂದಿದ್ದಾರೆ. 69 ಸ್ಟೂಡೆಂಟ್ಸು ಬಿಲೋ 2000 ರ್ಯಾಂಕ್ ಒಳಗೆ ಬಂದಿದ್ದಾರೆ. ಸೊ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಮುಂಬರುವ ಎಲ್ಲ ಡಿಪ್ಲೊಮೊ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗಿರಲಿ ಅಂತ 22ನೇ ಬ್ಯಾಚ್ನ 2ನೇ ಬ್ಯಾಚು ಆರಂಭ ಮಾಡ್ತಿದ್ದಾರೆ. ಆ ಬ್ಯಾಚಲ್ಲಿ ಸ್ಟಡಿ ಮೆಟೀರಿಯಲ್ಸು ಮತ್ತು ಫ್ರೀ ಮಾಕ್ ಟೆಸ್ಟನ್ನು ಸಹ ಕೊಡ್ತಿದ್ದಾರೆ. ಗೋಲ್: ಆನ್ ಆಪರ್ಚುನಿಟಿ ಈಸ್ ಲೈಕ್ ಎ ಬಿಸ್ಕೆಟ್ ಡಿಪ್ಡ್ ಇನ್ ಎ ಟೀ, ಎ ಲಿಟಲ್ ಡಿಲೇ ಆ್ಯಂಡ್ ಇಟ್ಸ್ ಗಾನ್. ಸಮಯ ಅನ್ನೋದು ವಿದ್ಯಾರ್ಥಿ ಜೀವನದಲ್ಲಿ ಬಹುಮುಖ್ಯ ಆಗುತ್ತೆ. ವಿದ್ಯಾರ್ಥಿ ಜೀವನ ಒಂದು ಸಲ ಹೋದ್ಮೇಲೆ ಮತ್ತೆ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮ ತ್ರಿಬಲ್ ಟಿ ಅಕಾಡೆಮಿಯವರು DCETಗೆ ಸಂಬಂಧಪಟ್ಟಂಥ ಯಾವುದೇ ಡೌಟ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಷನ್ಸ್ ಆಗಿರ್ಬೋದು, ನಮ್ಮ ತ್ರಿಬಲ್ ಟಿ ಅಕಾಡೆಮಿಗೆ ಭೇಟಿ ಕೊಟ್ಟು ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಬೋದು. ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಪೀಣ್ಯ ಮತ್ತು ವಿಜಯನಗರದಲ್ಲಿ ಲೊಕೇಟ್ ಆಗಿದೆ. ಸೊ ನಮ್ಮ ತ್ರಿಬಲ್ ಟಿ ಅಕಾಡೆಮಿಗೆ ಬರೋಕ್ಕಾಗಲಿಲ್ಲ ಅಂದವರು ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮಗೆ ಯಾವುದೇ ತರಹದ ಡೌಟನ್ನು ನೀವು ಕ್ಲಾರಿಫಿಕೇಷನ್ಸ್ ಮಾಡ್ಕೊಬೋದು. ಸಮಯ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ. ಒಂದು ಸಲ ಸಮಯನ ಕಳ್ಕೊಂಬಿಟ್ರೆ ಜೀವನದಲ್ಲಿ ಮತ್ತೆ ಬರೋದಿಲ್ಲ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್. ಥ್ಯಾಂಕ್ ಯು.